ಈಗ ನಮ್ಮ ನಿರ್ಮಾಪಕರು ಹಾಗೆ ನಮ್ಮ ಎವರ್ ಚಾರ್ಮಿಂಗ್ ಹೀರೋ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಸೇರಿದಂತೆ ವೇದಿಕೆ ಮೇಲಿರುವಂತ ನಮ್ಮ ನಿರ್ದೇಶಕರು ಹಾಗೆ ಮ್ಯಾಮ್ ನೀವೆಲ್ಲರೂ ಸೇರಿ ನಮ್ಮ ಸಂಸ್ಥೆಯ 49ನೇ ಸಿನಿಮಾನ ಹೆಸರು ಏನು ಅನ್ನೋದನ್ನ ಈಗ ಬಿಡುಗಡೆಗೊಳಿಸಬೇಕು. ಟೈಟಲ್ ಟೀಸರ್ ಲಾಂಚ್. PMF 49 ಬಹಳ ಪ್ರೀತಿಯಿಂದ ನಾವೆಲ್ಲ ಶೇರ್ ಮಾಡ್ತಿದ್ದೀವಿ. ಟೈಟಲ್ ಟೀಸರ್ ಲಾಂಚ್. ಇಲ್ಲಿ ಎಷ್ಟು ಜನ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಅಭಿಮಾನಿಗಳು ಸೇರಿದ್ದೀರಾ? ನಿಮಗೆ ಈಗ ನಮ್ಮ ಪೀಪಲ್ ಮೀಡಿಯಾ ಫ್ಯಾಕ್ಟರಿ ವತಿಯಿಂದ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಮುಂದಿನ ಸಿನಿಮಾ ಪಿನಾಕ. ಸೊ ಹೇಗ್ ಅನ್ಸ್ತು ನಿಮ್ಗೆ ಆ ವಿಜುವಲ್ ಎಲ್ಲ? ಗಣೇಶ್ ಸರ್ ಹೇಗ್ ಕಾಣಿಸ್ತಾ ಇದ್ರು? ನಮ್ಮಂತೂ ಗಣೇಶ್ ಸರ್ ಅವರನ್ನ ಈ ವರ್ಷನ್ ಅಲ್ಲಿ ನೋಡಿದ್ದು ಬಹಳ ಥ್ರಿಲ್ಲಿಂಗ್ ಅಂತ ಅನ್ಸಿದೆ. ಸೊ ಇಡೀ ಸಿನಿಮಾ ತಂಡದವರು ಈಗ ನಿಮ್ಮ ಮುಂದೆ ಇದ್ದಾರೆ. ಹೇಗ್ ಅನ್ಸ್ತು ನಮ್ಮ ನಿರ್ಮಾಪಕರಿಗೆ? ಹಾಗೆ ಈ ಸ್ಟೋರಿ ಬಗ್ಗೆ ಅಥವಾ ಏನ್ ಇನ್ಫಾರ್ಮೇಶನ್ ಕೊಡ್ತಾರೆ ಆ ಮಾಹಿತಿಯನ್ನ. ಈ ಮೂವಿ ಕಂಪ್ಲೀಟ್ ಆಗಿ ಒಂದು ಡಿಫ್ರೆಂಟ್ ಜಾನರ್ ಇಂದ ಬರ್ತಾ ಇದೀವಿ ಗಣೇಶ್ ಸರ್ಗೆ. ಇಟ್ಸ್ ಗೋಯಿಂಗ್ ಟು ಬಿ ಕಂಪ್ಲೀಟ್ಲಿ ಎ ನ್ಯೂ ಅವತಾರ್ ಅಂದ್ರೆ ಕರೆಕ್ಟ್ thing like what we are talking about over here, because sir will be like exploring his totally different way of his acting skills. Like, you know, he will be able to show what his true potential is in this movie ಅನ್ನೋದಕ್ಕೆ ಇಷ್ಟಪಡ್ತೀನಿ ಇಲ್ಲಿ. So definitely like this will be a very big entertainer. Family values, sentiments ಎಲ್ಲ ತುಂಬಿದೆ ಇದರಲ್ಲಿ. So we are wishing, like, you know, this is going to be a very big film for us and for also for Ganesh sir. We are really hoping to go forward for this. Thank you, ma'am. ಥ್ಯಾಂಕ್ ಯು ಮೇಡಮ್. ಇನ್ನು ನಮ್ಮ ನಿರ್ದೇಶಕರಾದಂತಹ ಬಿ ಧನಂಜಯ್ ಅವರು ಮಾಸ್ಟರ್ ಅಂತಾನೆ ನಾವೆಲ್ಲರೂ ಕೂಡ ಕರೀತಾ ಇದ್ವಿ. ನಮ್ಮ ಮಾಸ್ಟರ್ ಈಗ ಡೈರೆಕ್ಟರ್ ಆಗಿ ನಿಮ್ಮ ಮುಂದೆ ಕಾಣಿಸ್ಕೊಳ್ತಾ ಇದ್ದಾರೆ. ಸೊ ದ ವೆರಿ ಟ್ಯಾಲೆಂಟೆಡ್ ಪರ್ಸನ್. ಅವ್ರ ಬಗ್ಗೆ ನೀವೆಲ್ರಿಗೂ ಗೊತ್ತೇ ಇದೆ. ಸೊ ಧನಂಜಯ್ ಮಾಸ್ಟರ್ ಏನ್ ಮಾತಾಡ್ತಾರೆ ಕೇಳೋಣ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಹೇಳ್ಬೇಕಂದ್ರೆ ಈ ಸಿನಿಮಾ ಒಂದು ಬೇರು ನಮ್ಗೆ ಹಾಕೊಟ್ಟಿದ್ದು ವಿಶ್ವಪ್ರಸಾದ್ ಸರ್. ನಾವು ಡಿಸ್ಕಸ್ ಮಾಡ್ಬೇಕಾದ್ರೆ ಯಾವ ತರ ಮಾಡಬೇಕು ಅಂದಾಗ ಒಂದು ಐಡಿಯಾ ಅಂದ್ರೆ ರೆಗ್ಯುಲರ್ ಆಗಿ ಗಣೇಶ್ ಸರ್ ಹೆಂಗ್ ನೋಡಿದರೆ ಅದಿಲ್ದಿರೆ ಬೇರೆ ಏನ್ ಮಾಡ್ಬೋದು ಯೋಚಿಸಿ ಅಂದಾಗ ಈ ತರದೊಂದು ಐಡಿಯಾ ಬಂತು. ಬಟ್ ಗಣೇಶ್ ಸರ್ ಇದಾರಲ್ಲ, ನಾನು ಹೇಳ್ತೀನಿ, ಯಾವ ಪಾತ್ರ ಇದ್ರು ಅದ್ರೊಳಗಡೆ ತುಂಬ್ಕೊಂಡ್ಬಿಡ್ತಾರೆ. ನಿಮ್ಗೆ ಈಗ ಸ್ಕ್ರೀನ್ ಅಲ್ಲಿ ನೋಡ್ಬೇಕಾದ್ರೆ ಹೆಂಗೆ ಗೂಸ್ ಬಂಪ್ ಬಂತು, ನನಗೆ ನಾನು ಶಾರ್ಟ್ ತೆಗಿಬೇಕಾದ್ರೆ ಆಸ್ ಅ ಫ್ಯಾನ್ ಆಗಿ ನಾನು ಅಲ್ಲಿ ಕಟ್ಟೇಳೋದಕ್ಕಿಂತ ಜಾಸ್ತಿ ಖುಷಿ ಪಡ್ತಾ ಇದ್ದೆ. ಗಣೇಶ್ ಸರ್ ಕಟ್ಟೇಳೋ ಅನ್ನೋರು ಅಷ್ಟು ತುಂಬಾ ಆ ಕ್ಯಾರೆಕ್ಟರ್ ಒಳಗಡೆ ಅಷ್ಟು ಇದಾಗ್ಬಿಟ್ಟಿದ್ರು. ತುಂಬಾ ಖುಷಿ ಆಯ್ತು ನನಗೆ. ಎಸ್ಪೆಷಲಿ ನನ್ನ ಅದೃಷ್ಟ ಅನ್ಸುತ್ತೆ ವಿಶ್ವಪ್ರಸಾದ್ ಸರ್ ನನಗೆ ಚಾನ್ಸ್ ಕೊಟ್ಟಿದ್ದು, ಗಣೇಶ್ ಸರ್ ನನಗೆ ಬೆನ್ ತಟ್ಟಿದ್ದು, ಮತ್ತೆ ವಂದನಾ ಮೇಡಮ್ ಅಂತೂ ನಮ್ಗೆ US ಅಲ್ಲಿ ಇದ್ದಾಗಿಂತ ನನಗೆ ಹೇಳೋರು, ಮಾಸ್ಟರ್ ನೀವೇನಾದ್ರು ದೊಡ್ಡದಾಗಿ ಮಾಡ್ಬೇಕು ಅಂತ. ವಂದನಾ ಮೇಡಮ್ ತುಂಬಾ ಥ್ಯಾಂಕ್ಸ್. ನಾನು ಹೇಳ್ತೀನಿ, ಯಾಕಂದ್ರೆ ಸ್ಟೇಜ್ ಮೇಲೆ ನಾವು ಪ್ರತಿಯೊಬ್ಬನ್ನು ನೆನ್ಸ್ಕೊಬೇಕಂತೆ. ಆ ತರ ನಾನು ಇನ್ನೂ ಏನು ಆಗದೆ ಇರ್ಬೇಕಾದ್ರೆ ವಂದನಾ ಮೇಡಮ್ ನನಗೆ ಪುಷ್ ಮಾಡೋರು, ನೀವೇನಾದ್ರೂ ಮಾಡಿ ಮಾಸ್ಟರ್ ಅಂತ. ಅದ್ರ ಜೊತೆಗೆ ವಿಜಯ ಮೇಡಮು ನನ್ನ ಪ್ರತಿ ಹೆಜ್ಜೆಯಲ್ಲೂ ಜೊತೆಗೆ ನಿಂತ್ಕೊಂಡು ಏನೇನ್ ಬೇಕೋ ಅದೆಲ್ಲದಕ್ಕೂ ಹೆಲ್ಪ್ ಮಾಡ್ತಾ ಇದಾರೆ. ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾ ಬಗ್ಗೆ ಇಷ್ಟು ಮಾತ್ರ ಹೇಳ್ತೀನಿ, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸೆಂಟಿಮೆಂಟ್ಸು ವ್ಯಾಲ್ಯೂಸ್ ಏನೇನಿದೆಯೋ ಅದೆಲ್ಲ ಈ ಸಿನಿಮಾದಲ್ಲಿ ಇರುತ್ತೆ. ಗಣೇಶ್ ಸರ್ ಎಷ್ಟು ನಗಿಸ್ಬೇಕು ಅಷ್ಟು ನಗಿಸ್ತಾರೆ, ಎಷ್ಟು ವೈಬ್ರೇಷನ್ ಕೊಡಬೇಕು ಅಷ್ಟು ಕೊಡಿಸ್ತಾರೆ ಈ ಸಿನಿಮಾದಲ್ಲಿ. ಫ್ಯಾನ್ಸ್ಗೆ ಈ ಸಿನಿಮಾಯಿಂದ ನಿಜವಾಗ್ಲೂ ಹಬ್ಬ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್. ಮಾಸ್ಟರ್ ಕ್ವಶನ್.
ಆಲ್ರೈಟ್, ಕ್ವಶನ್ಸ್ ಲಾಸ್ಟ್ ಅಲ್ಲಿ ತಗೊಳ್ತೀವಿ. ಥ್ಯಾಂಕ್ ಯು. ಈಗ ನಮ್ಮ ವಂದನಾ ಮೇಡಮ್ ಎಲ್ರಿಗೂ ಎಷ್ಟು ಎನ್ಕರೇಜ್ ಮಾಡ್ತಾರೆ ಅಂದ್ರೆ ದಟ್ ಈಸ್ ವೈ ಸರ್ ವಿ ಹ್ಯಾವ್ ಫಾಸ್ಟೆಸ್ಟ್ 49 ಅಂಡ್ ಫಾಸ್ಟೆಸ್ಟ್ 100 ಕೂಡ ಆಗುತ್ತೆ ಬಿಕಾಸ್ ಆಫ್ ದಿಸ್ ಸಪೋರ್ಟ್, ಎಲ್ಲರ ಸಪೋರ್ಟ್. ಎಸ್ಪೆಷಲಿ ಮೇಡಮ್ ಏನ್ ಹೇಳ್ತಾರೆ ಕೇಳೋಣ. ಇಲ್ಲಿ ಬಂದಿರೋರೆಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ಕಮಿಂಗ್. ಫಸ್ಟ್ ಥಿಂಗ್, ಕಂಗ್ರ್ಯಾಚುಲೇಷನ್ಸ್ ಟು ದಿ ಎಂಟೈರ್ ಟೀಮ್. ಸರ್, ಐ ಆಮ್ ಆಲ್ಸೋ ಅ ವೆರಿ ಬಿಗ್ ಫ್ಯಾನ್ ಆಫ್ ಯು ಫ್ರಮ್ ಮುಂಗಾರು ಮಳೆ. ಇವತ್ತಿಗೂ ಆ ಸಿನಿಮಾ ನೋಡಿದ್ರೆ ನನ್ನ ಕಣ್ಣಲ್ಲಿ ನೀರು ಬರುತ್ತೆ. ಸೊ ನಾವೆಲ್ಲರೂ ಗಣೇಶ್ ಸರ್ನ ಲವರ್ ಬಾಯ್ ಥರ ನೋಡಿದ್ದೀವಿ. ಈ ಸಿನಿಮಾದಲ್ಲಿ ಟೋಟಲಿ ಡಿಫ್ರೆಂಟ್ ನೋಡ್ತಾ ಇದ್ದೀವಿ. So very excited for that and wishing him all the very best. I'm sure he's worked very hard. Dhanu sir, congratulations and all the very best to you. And of course, congratulations to Vishwa also for the 49th production. Thank you. ಥ್ಯಾಂಕ್ ಯು ವಂದನಾ ಮ್ಯಾಮ್. ಸೊ ಇನ್ನು ಇಡೀ ನಮ್ಮ ಪೀಪಲ್ ಮೀಡಿಯಾ ಫ್ಯಾಕ್ಟರಿಯ ರೂವಾರಿಗಳು ವರ್ಲ್ಡ್ ಸಿನಿಮಾ ಮೂಲಕ ನಮ್ಮ ಕನ್ನಡದ ಹೆಸರನ್ನ ಮುಂದೆ ತರ್ತಾ ಇದ್ದಾರೆ. ಯಾಕಂದ್ರೆ ಅವರ ಫಸ್ಟ್ ಪ್ರೊಡಕ್ಷನ್ ಶುರು ಮಾಡಿದ್ದು ನನ್ನ ಕಾರ್ಯಕ್ರಮದ ಪ್ರಾರಂಭದಲ್ಲೇ ಹೇಳ್ದಂಗೆ ಕನ್ನಡದ ಸಿನಿಮಾದ ಮೂಲಕ. ಕನ್ನಡದ ಮೇಲೆ ಅವರಿಗೆ ಅಪಾರವಾದಂತ ಪ್ರೀತಿ, ಆಬ್ವಿಯಸ್ಲಿ, ಯಾಕಂದ್ರೆ ಅವರ ರೂಟ್ಸ್ ನಮ್ಮ ಕರ್ನಾಟಕದಿಂದ ಇರೋದ್ರಿಂದ ಅವರಿಗೆ ಬಹಳಷ್ಟು ಪ್ರೀತಿ. ಕನ್ನಡದಲ್ಲಿ ಹೆಚ್ಚು ಹೆಚ್ಚು ಸಿನಿಮಾಗಳು ನಮ್ಮ ಪೀಪಲ್ ಮೀಡಿಯಾ ಫ್ಯಾಕ್ಟರಿಯಿಂದ ಹೊರತರುವಂತ ಎಲ್ಲ ಸಾಧ್ಯತೆ ಇದೆ. ಧ್ರುವ ಸರ್ಜಾ ಸರ್ ಜೊತೆಗಾಗಿರ್ಬೋದು, ನಮ್ಮ ಶಿವಣ್ಣ ಅವ್ರ ಜೊತೆಗೆ, ಹಾಗೂ ಅನೇಕ ತಾರಿಯರೊಟ್ಟಿಗೆ ಸಿನಿಮಾಸ್ ಅನ್ನ ನಮ್ಮ ಪೀಪಲ್ ಮೀಡಿಯಾ ಫ್ಯಾಕ್ಟರಿ ಅವ್ರು ತರ್ತಾ ಇದ್ದಾರೆ. ಈಗ ಗೋಲ್ಡನ್ ಸ್ಟಾರ್ ಗಣೇಶ್ ಅವರೊಟ್ಟಿಗೆ 49ನೇ ಸಿನಿಮಾನ ನಿಮ್ಮ ಮುಂದೆ ತರ್ತಾ ಇರುವಂತ ನಮ್ಮ ನಿರ್ಮಾಪಕರಾಗಿರುವಂತ ಶ್ರೀ TG ವಿಶ್ವಪ್ರಸಾದ್ ಸರ್ ಅವರು ಮಾತಾಡ್ಬೇಕು. Yeah, I want to thank media coming here. Sorry, I have a bad throat. We did a movie, Adyaksha, in America. At the time, Dhanu was the choreographer. So from that time, we've been working with him. And Dhanu Master introduced us with Ganesh sir. Like my wife said, the first movie we watched in US is Mungar Male, followed with Galipata and many other movies. So we like your movies a lot, sir. So I met Ganesh maybe about 1 year back. When we met him, he talked about our movie Kartikeya 2. So then we thought we should do something similar with the bigger span. So then the idea of Pinaka has come through. This has a bigger span. It has a lot of adventure, grand visuals, lot of good dance numbers, supernatural elements and spiritual elements. And we are looking forward for Ganesh sir to make this a true pan-India movie like how we did Kartikeya 2, and looking forward for all the support. Thank you. ಥ್ಯಾಂಕ್ ಯು ಸರ್. ಈಗ ಓವರ್ ಟು ಕ್ವೆಶ್ಚನ್ ಅಂಡ್ ಆನ್ಸರ್. ಓಕೆ, ಸೊ ಈಗ ನಮ್ಮ ನೀವೆಲ್ಲರ ನೆಚ್ಚಿನ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ಅವರು ಮಾತಾಡಬೇಕು. ಸರ್, ಮೊದಲಿಗೆ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ನಮ್ಮ ಮೀಡಿಯಾವರಿದ್ದೀರಿ, ಎಲ್ಲ ಮೀಡಿಯಾದವರು. ಫಸ್ಟ್ ಪ್ರೆಸ್ ಮೀಟ್ ನಮ್ದು ಆಗ್ತಿರೋದು. ಸೊ ಫಸ್ಟ್ ಪ್ರೆಸ್ ಮೀಟಲ್ಲಿ ನಿಮ್ಮನ್ನೆಲ್ಲ ಭೇಟಿ ಆಗ್ತಿರೋದು ನಿಜವಾಗ್ಲೂ ಪರ್ಸನಲ್ ನನಗೆ ಭಾಳ ಖುಷಿ ಕೊಡ್ತಿದೆ. ಮತ್ತೊಮ್ಮೆ ನಿಮ್ಮೆಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಒಳ್ಳೊಳ್ಳೆ ನ್ಯೂಸ್ ನಿಮ್ಮ ಕಡೆಯಿಂದ ನಮಗೆ ಸಿಗ್ತಾ ಇರಲಿ. ವರ್ಷದ ಪ್ರಥಮ ಪ್ರೆಸ್ ಮೀಟ್ ಅಲ್ಲಿ ಅದು ಹೇಳಲೇಬೇಕು, ಹೇಳ್ಬಿಟ್ಟೆ ಸ್ಟಾರ್ಟ್ ಮಾಡೋಣ. ನಮಸ್ಕಾರ, ನಮಸ್ಕಾರ, ನಮಸ್ಕಾರ. ನಮ್ಮ ಸಿನಿಮಾದ ಒಂದು ಲುಕ್ಕು, ಫೀಲು, ಟೀಸರ್ನ ನೋಡಿದ್ರಿ. ಈ ಥರ ಒಂದು ಸಿನಿಮಾ ಪ್ರತಿ ಸಲ ಹೇಳ್ತೀವಿ, ಒಂದೊಂದ್ಸರಿ ಡಿಫ್ರೆಂಟಾಗಿ ಮಾಡಿದ್ದೀವಿ. ಇದು ನಿಜವಾಗ್ಲೂ ಡಿಫ್ರೆಂಟಾಗಿ ಮಾಡಿದ್ದೀವಿ. ಆ್ಯಂಡ್ ಈ ಸಿನಿಮಾವನ್ನು ನನಗೆ ತಂದು ಕೊಟ್ಟಂತಹ ವಿಶ್ವ ಸರ್ಗೆ ಥ್ಯಾಂಕ್ ಯು ವೆರಿ ಮಚ್. ವಂದನಾ ಮೇಡಮ್ಗೆ ಥ್ಯಾಂಕ್ ಯು. ಆ್ಯಂಡ್ ನಮ್ಮ ವಿಜಯ ಮೇಡಮ್, ನಮ್ಮ ವಿಶ್ವ ಸರ್ ಅವರ ಸಿಸ್ಟರ್ ವಿಜಯ ಮೇಡಮ್ ಹಾಗೂ ಧನು ಅವರು
ಮತ್ತು ಅವರ ಟೀಮ್ ವಿಶ್ವಾಸರೆಲ್ಲ ಕಳೆದ 1.5 ವರ್ಷದಿಂದ ಸ್ಕ್ರಿಪ್ಟಿಂಗ್ ಮಾಡಿದ್ದಾರೆ. 1.5 ವರ್ಷದಿಂದ. ಯಾವಾಗ ಸ್ಟಾರ್ಟು ಅಂತ ಕೇಳ್ತೀನಿ, 2 ಸೀನ್ ಇದೆ ಸರ್, ಯಾವಾಗ ಸ್ಟಾರ್ಟು, ಇನ್ನೊಂದು ಇಂಟ್ರೋಲ್ ಬ್ಲಾಕಲ್ಲಿ ಇದ್ದೀವಿ ಸರ್, ಬೇರೆ ಥರ ಇದೆ ಅಂತ. ಸೊ ಅವರು ನೆರೇಟ್ ಮಾಡಿದ ರೀತಿ ಇತ್ತಲ್ಲ, ನಾನು ಒನ್ ಲೈನ್ ನನಗೆ ನೆರೇಟ್ ಮಾಡಿದ್ರು. ಐ ಥಿಂಕ್ ಸೇಮ್ ಜಾನ್ವರಿ ಲಾಸ್ಟ್ ಇಯರ್, ಜಾನ್ವರಿ ಸಂಕ್ರಾಂತಿ ಟೈಮಲ್ಲಿ ನೆರೇಟ್ ಮಾಡಿದ್ರು. ಈ ಥರ ಒಂದು ಅಂದ್ಕೊಂಡಿದ್ದೀವಿ, ಅಂದರೆ ಅಡ್ವೆಂಚರ್, ಥ್ರಿಲ್ಲರ್, ಫ್ಯಾಮಿಲಿ ಡ್ರಾಮಾ ವಿತ್ ಹ್ಯೂಮರ್, ಇದೆಲ್ಲ ಸೇರಿ ಒಂದು ಕಥೆನ ಹೇಳಿದ್ರು. ನಾನು ನಿಜವಾಗ್ಲೂ ಥ್ರಿಲ್ಲರ್, ನಾನು ಕೇಳಿದೆ ಅವ್ರಿಗೆ, ಅಲ್ಲ ಇದು ಹೆಂಗೆ ನೀವು ಕನ್ವೆ ಮಾಡ್ತೀರಿ ಆನ್ ಸ್ಕ್ರೀನ್ ಅಂತ. ಸರ್ ನಾವು ಒಂದು ಟೀಸರ್ನ ಅಂದ್ಕೊಂಡಿದ್ದೀವಿ ಅಂತ ಹೇಳಿ ಒಂದು ಟೀಸರ್ನ ಹೇಳಿದ್ರು. ಈ ಥರ ಒಂದು ಹೇಳೋಣ, ಲುಕ್ ಆ್ಯಂಡ್ ಫೀಲ್, ಒಬ್ಬನ ದಂತಕಥೆ, ಇದು ಪುರಾಣ ಕಟ್ಟು ಕಥೆ ಅಲ್ಲ, ಇದು ಒಂದು ಕಥೆನೇ ಹೇಳ್ತಿದ್ದೀವಿ, ಬಟ್ ವಿಭಿನ್ನ ರೀತಿಯಲ್ಲಿ ಹೇಳ್ತಿದ್ದೀವಿ ಅನ್ನೋದನ್ನ ಮಾಡಿದ್ದಾರೆ. ಸೊ ನಮ್ಮ ಧನು ನನ್ನ ಹುಡುಗಾಟ ಇಂದ ನನಗೆ ಕೊರಿಯೋಗ್ರಾಫ್ ಮಾಡ್ಕೊಂಡು ಬಂದಿದ್ದಾನೆ, ಹುಡುಗಾಟ ಸಿನಿಮಾಯಿಂದ. ಸೊ ಫಸ್ಟ್ ಟೈಮ್ ಡೈರೆಕ್ಟರ್ ಮಾಡ್ತಿದ್ದಾನೆ. ಆಲ್ ದ ಬೆಸ್ಟ್ ಧನು, ನಿಮಗೆ ಆಲ್ ದ ಬೆಸ್ಟ್. ಆ್ಯಂಡ್ ನಮ್ಮ PMF ಅವರು, ನನ್ನ ಸಿನಿಮಾ ಡಬ್ಬಾಗಿದೆ, ಬಟ್ PMF ಅವರು ಇದು ನನ್ನ ಪ್ರಥಮ ಸಿನಿಮಾ, ಡೈರೆಕ್ಟ್ ಕನ್ನಡ ಹಾಗೂ ತೆಲುಗುಲಿ ಅಟ್ ಎ ಟೈಮ್ ಶೂಟ್ ಮಾಡ್ತಾ ಇರ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ವಿಶ್ವ ಸರ್, ವಂದನಾ ಮೇಡಮ್ ಆ್ಯಂಡ್ ವಿಜಯ ಮೇಡಮ್, ನೀವು ನನ್ನ ಮೇಲೆ ಇಟ್ಟಿರೋ ಪ್ರೀತಿ, ಆ ವಿಶ್ವಾಸಕ್ಕೆ ಖಂಡಿತವಾಗಲೂ ವಿ ವಿಲ್ ಗಿವ್ ಅವರ್ ಬೆಸ್ಟ್. ನಾವೆಲ್ಲ ಸೇರಿಕೊಂಡು ನಮ್ಮ ಎಂಟರ್ಟೈನ್ಮೆಂಟ್ ಅನ್ನೋದಕ್ಕಿಂತ ಪಿನಾಕ ವಿಲ್ ಬಿ ಒನ್ ಗುಡ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ದೊಡ್ಡ ಎಕ್ಸ್ಪೀರಿಯನ್ಸ್ ಕೊಡ್ತೀವಿ ಥಿಯೇಟ್ರಲ್ಲಿ. ನಮ್ಮ ಸಿನಿಮಾದಿಂದ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಹೇಳಕ್ಕೆ ಭಾಳ ಇಷ್ಟಪಡ್ತೀನಿ. ಆ್ಯಂಡ್ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಅದ್ರ ಜೊತೆಲಿ ನೀವು ಟೀಸರಲ್ಲಿ ನೋಡಿದ್ರಲ್ಲ, ಥರ 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 ತತ್ತರ. ಸೊ ನಮ್ಮ ರಘು ನಿಡವಳ್ಳಿ ಡೈಲಾಗ್ ಬರೆದಿರೋದು. ಎಲ್ಲಿ ರಘು? ಯಾಕೋ ಅಲ್ಲಿ ಕೂತ್ಕೊಂಡಿದ್ಯಾ? ಡೈಲಾಗ್ ರೈಟರ್ ಮುಂದೆ ಬಾ. ಯಾರ ಜೊತೆ ಬಂದವರ? ನಮ್ಮ ರಘು ಡೈಲಾಗ್ ಬರೆದಿರೋದು. ಜೋರ್ ಚಪ್ಪಾಳೆ ಬರ್ದು. ಈ ಥರ ಥರ ತತ್ತರಾಗಿ ಒಂದು 50 ಸಲ ಬರ್ಸಿದ್ದೀನಿ. ಡಬ್ಬಿಂಗ್ ಥಿಯೇಟರ್ ಕೂರಿಸಿ, ಇದು ಕೂತ್ಕೊಳ್ಳಲ್ಲ ರಘು, ಇದು ಕೂತ್ಕೊಳ್ಳಲ್ಲ ರಘು, ಇದು ಕೂತ್ಕೊಳ್ಳಲ್ಲ ರಘು ಅಂತ. ಆ್ಯಂಡ್ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ರಘು ನಿಮಗೂ ಅಷ್ಟೇ. ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಆಲ್ ದ ಬೆಸ್ಟ್. ಯಾಕೆ ಅಲ್ಲಿ ಕೂತ್ಕೊಂಡಿರೋರು ಕಷ್ಟೇ ಅಂದರೆ, ನೋಡ್ಕೊಂಬಿಡಿ, ಇವರೇ ಡೈಲಾಗ್ ರೈಟ್ರು, ನನಗೆ ಒಳ್ಳೊಳ್ಳೆ ಲೈನ್ ಬರೆದುಕೊಡ್ಬೇಕು ಇವರು. ಆ್ಯಂಡ್ ರಘು ಬಗ್ಗೆ ನಾನು ಒಂದು ವಿಷಯ ಹೇಳಬೇಕು. ನಾನು ಈಶ್ವರಿ ಅಂತ ಸೀರಿಯಲ್ ಮಾಡ್ತಿದ್ದೆ 2003-4 ಆ ಟೈಮಲ್ಲಿ. ಆ ಸೀರಿಯಲಲ್ಲಿ ರಘು ನನಗೆ ಮೇಕಪ್ ಅಸಿಸ್ಟೆಂಟ್. ಇವತ್ತು ಡೈಲಾಗ್ ರೈಟರ್ ಆಗಿ ದೊಡ್ಡ ಹೆಸರು ಮಾಡಿದ್ದಾನೆ. ಆ್ಯಂಡ್ ಆಲ್ ದ ಬೆಸ್ಟ್ ರಘು ನಿನಗೆ. ಆ್ಯಂಡ್ ಜೋರ್ ಚಪ್ಪಾಳೆ ಬರಬೇಕು ನಮ್ಮ ರಘುಗೋಸ್ಕರ. ಇದ್ರ ಜೊತೆಯಲ್ಲಿ ನಮಗೆ ಸ್ಕ್ರಿಪ್ಟು ಕೂತ್ಕೊಂಡು ಮಾಡಿದ್ದು ನಮ್ಮ ಚಂದು. ಬನ್ನಿ, ಇವ್ರನ್ನೆಲ್ಲ ಪರಿಚಯ ಮಾಡ್ಬಿಡ್ತೀನಿ. ಯಾಕೆಂದ್ರೆ ಪಿಕ್ಚರ್ ಟೀಸರ್ ನೋಡಿದಿರಲ್ಲ, ಪಿಕ್ಚರ್ ಇದಕ್ಕಿಂತ ಚೆನ್ನಾಗಿ ಮಾಡ್ಕೊಡ್ಬೇಕು ಇವರು ಅಂತ. ನೋಡ್ಕೊಂಬಿಡಿ ಎಲ್ಲರೂ. ಚಂದು ಅಂತ ನನ್ನ ಜೊತೆ ಸ್ಕ್ರೀನ್ ಪ್ಲೇ ಸ್ಟೋರಿಗೆಲ್ಲ ಕೂತ್ಕೊಂಡಿರೋರು. ಅವರು 1.5 ವರ್ಷದಿಂದ ಬೆಂಗಳೂರಲ್ಲೇ ಇದ್ದಾರೆ. ಬಂದಾಗೆಲ್ಲ ಅವರು ತೆಲುಗು ಕನ್ನಡ ಮಿಕ್ಸಲ್ಲಿ ಹೇಳ್ತಾರೆ. ಒಂದ್ಸಲ ಕತೆ ಹೇಳ್ತಾ ಹಾವು ವಸ್ತುಂದಿ ಸರ್ ಅಂದರು. ಹಾವು, ನಾನು ಧನು ನೋಡ್ತಾ ಇದ್ದೀನಿ, ಧನು ಸುಮ್ಮನಿದ್ದಾನೆ, ಹಾವು ವಸ್ತುಂದಿ ಸರ್, ಹೀಗೆ ಆಗುತ್ತೆ ಸರ್ ಅಂತ ಮಿಕ್ಸ್ ಮಾಡೋದು. ನಾನು ಹೇಳಿದೆ, ಈ ಸೀನಲ್ಲಿ ಹಾವು ಇರ್ಲಿಲ್ವಲ್ಲಪ್ಪ ಅಂದರೆ, ಸರ್ ಹಾವು ಅಂದರೆ ಹಸು ಸರ್. ಸೊ ಆ ಥರ ವಿ ಹ್ಯಾವ್ ವರ್ಕ್. ಒಂದು ಏನು ಫೀಲ್ ಕೊಡ್ತು ಟೀಸರ್. ಈಗ ನಾನು ಮಾತಾಡಬೇಕಾದ್ರೆ ಏನೋ ಒಂದು ಚಿಕ್ಕ ಪುಟ್ಟ ನಗು ಇದೆ, ಸಿನಿಮಾಲಿ ಹೆಚ್ಚಿರುತ್ತೆ. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸು ಕೂಡ ನಮ್ಮ ಸಿನಿಮಾ ಕೊಡುತ್ತೆ. ಪ್ರತಿ ಸಲ ನನ್ನ ಮಾಧ್ಯಮದ ಮಿತ್ರರು, ಹಿರಿಯರು, ಸ್ನೇಹಿತರೆಲ್ಲ ಕೇಳ್ತಿದ್ರು, ಸರ್ ಏನೋ ಡಿಫ್ರೆಂಟಾಗಿ ಮಾಡಿ ಅಂತ. ಬಂದರೆ ಖಂಡಿತವಾಗ್ಲೂ ಮಾಡ್ತೀನಪ್ಪ ಅಂತಿದೆ. ಈಗ ಖಂಡಿತವಾಗ್ಲೂ ಒಂದು ವಿಭಿನ್ನ ರೀತಿಯ ಸಿನಿಮಾ, ಆದರೆ
ಹಾಗಂತ ಬೌನ್ಸ್ ದಯವಿಟ್ಟು ಅಲ್ಲಿ ಸ್ವಲ್ಪ ಸುಮ್ಮನಿದ್ರೆ ಹೊಸ ವರ್ಷಕ್ಕೆ ಒಂದು ಗಿಫ್ಟ್ ಕೊಡ್ತೀವಿ. ಸೊ ಒಂದು ಬೇರೆ ಥರದ್ದು ಅಂದರೆ ಬೌನ್ಸರ್ ಹಾಕ್ತಿಲ್ಲ ನಾವು, ಒಂದು ಎಕ್ಸ್ಪೀರಿಯನ್ಸ್ ಖಂಡಿತವಾಗ್ಲೂ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ನ ಕೊಡ್ತೀವಿ ಈ ಸಿನಿಮಾ ಮೂಲಕ. ಸೊ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ನಮ್ಮಲ್ಲಿರಲಿ. ಆ್ಯಂಡ್ ನನ್ನ ಎಲ್ಲ ಸ್ನೇಹಿತರು ಅಭಿಮಾನಿಗಳಿಗೆ ಥ್ಯಾಂಕ್ ಯು ವೆರಿ ಮಚ್. ಹೊಸ ವರ್ಷಕ್ಕೆ ನಿಮ್ಮನ್ನು ನೋಡಿದಾಗೂ ಆಯಿತು. ಆ್ಯಂಡ್ ನಮ್ಮ ದಾಸೇಗೌಡರಿಗೆ ಥ್ಯಾಂಕ್ ಯು, ಎಲ್ಲ ಕೋಆರ್ಡಿನೇಟ್ ಮಾಡಿ ಸರ್ ನೀವು ಸಿಗಲೇಬೇಕು ಎಲ್ಲರಿಗೂ ಅಂತ ಹೇಳಿದ್ರು. ಆ್ಯಂಡ್ ನಮ್ಮ ಕ್ಯಾಮ್ರಾಮನ್ ರಾಮ್ ಅವರು ಇಲ್ಲಿ ಹರಿ ಅವರು, ಹರಿಕೆ ವೇದಾಂತ್ ಅವರು, ಬನ್ನಿ ಹರಿ ಅವರು, ನಮ್ಮ ಹರಿಕೆ ವೇದಾಂತ್ ಅವರು, ಇವರು ನಮ್ಮ ಹಿಂದಿಯ ತೇಜಸ್ ಮತ್ತು ಆಪರೇಷನ್ ವ್ಯಾಲೆಂಟೈನ್ ಅನ್ನೋ ಸುಮಾರು ಸಿನಿಮಾವನ್ನು ಕೊಟ್ಟಿದ್ದಾರೆ. ಬಂದಿದ್ದ ತಕ್ಷಣ ಸುಬ್ಬಣ್ಣನ ಪಕ್ಕನೇ ಕೂತವ್ರೆ, ನಮ್ಮ ಪ್ರೆಸ್ ಸುಬ್ಬಣ್ಣವ್ರ ಪಕ್ಕನೇ ಕೂತವ್ರೆ ಇವರು. ಹಿಂದೆ ಕೂತಿದ್ದಾರೆ ಸುಬ್ಬಣ್ಣ. ಆ್ಯಂಡ್ ಇವರು ನಮ್ಮ ಸಿನಿಮಾಟೋಗ್ರಫರ್. ಅವರ ಒಂದು ವಿಷನಲ್ಲಿ ಬೇರೆ ಬೇರೆ ಏನೋ ಅಂದ್ಕೊಂಡಿದ್ವಿ. ಸೊ ಇದು ನನ್ನ ತಂಡ. ಇನ್ನು ಅಪ್ಡೇಟ್ಸ್ನ ಕೊಡ್ತಾ ಇರ್ತೀವಿ. ಇದು ಟೀಸರ್ ಫಸ್ಟು, ಮ್ಯೂಸಿಕ್ಕು ಇಬ್ಬರು ಮೂವರಿದ್ದಾರೆ ಸರ್, ವಿ ವಿಲ್ ಟೆಲ್. ಸೊ ಸದ್ಯದ ಪ್ರೆಸ್ ಮೀಟ್ ಇದಕ್ಕೋಸ್ಕರ. ಆ್ಯಕ್ಚುಲಿ ಟೀಸರ್ನ ನಾವು ಹಾಗೆ ಬಿಡಬೇಕು ಅಂತಿದ್ವಿ, ಬಟ್ ವಿಶ್ವ ಸರು, ನಮ್ಮ ಧನು, ವಂದನಾ ಮೇಡಮ್ ಮತ್ತು ವಿಜಯ ಮೇಡಮ್ ಎಲ್ಲ ಒಂದು ಇದು ಹಾಗೆ ಬಿಡಬಾರ್ದು ಅಂತ ವಿಶ್ವ ಸರ್ ಇದೇನೋ ಬೇರೆ ಥರ ಮಾಡಿದ್ದಾರೆ, ಬೇರೆ ಗಣೇಶ್ ಅವರು ಬೇರೆ ಥರ ಕಾಣಿಸ್ತಿದ್ದಾರೆ. ಆ್ಯಂಡ್ ಹೊಸ ವರ್ಷ ಒಂದು ಬ್ಯಾಂಗ್ ಆಗಿ ರಿಲೀಸ್ ಮಾಡಿ ಎಲ್ರಿಗೂ ಸಿಗಬೇಕು ಅಂತ ಹೇಳಿದ್ರು. ಥ್ಯಾಂಕ್ ಯು ವಿಶ್ವ ಸರ್. ಆ್ಯಂಡ್ ತಾವೆಲ್ಲರೂ 31ನೇ ತಾರೀಕಾಗಿ 1ನೇ ತಾರೀಕು ರೆಸ್ಟ್ ತೊಗೊಂಡು 2ನೇ ತಾರೀಕು ಎಲ್ಲರೂ ಬಂದಿದ್ದೀರಿ. ಥ್ಯಾಂಕ್ ಯು. ಮತ್ತೊಮ್ಮೆ ನೀವೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ದೇವರು ಎಲ್ರಿಗೂ ಒಳ್ಳೇದು ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಹೆಣ್ಮಕ್ಳು ನೆಲಮಂಗಲ ಶಾಲೆಯಿಂದ ಕಬಡ್ಡಿನಲ್ಲಿ ವಿಜೇತರಾಗಿದ್ದಾರೆ. ಸೊ ಗಣೇಶ್ ಸರ್ ಅವರ ಅಭಿಮಾನಿಗಳು. ಸೊ ಅವ್ರ ಜೊತೆ ಸೆಲೆಬ್ರೇಟ್ ಮಾಡೋದಕ್ಕೆ ಒಂದು ಗ್ರೂಪ್ ಫೋಟೋಗ್ರಾಫ್. ನೆಲಮಂಗಲದಿಂದ ನಮ್ಮೂರಿಂದ ಹೊಡಿರಿ ಚಪ್ಪಾಳೆ ಎಲ್ಲ ಹುಡುಗರಿಗೆ, ಹೆಣ್ಮಕ್ಳಿಗೆ. ನಮ್ಮ ಸರ್ಕಾರಿ ಶಾಲೆ ಹೆಣ್ಮಕ್ಳು ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನ ಪಡ್ಕೊಂಡಿದ್ದಾರೆ. ನೋಡಿ ನಮ್ಮ ಹೆಣ್ಮಕ್ಳು ಜರ್ಸಿ GS ಗೋಲ್ಡನ್ ಸ್ಟಾರ್. ಸೊ ಗೋಲ್ಡನ್ ಸ್ಟಾರ್ ಎಲ್ಲ ಅಭಿಮಾನಿಗಳು. ಥ್ಯಾಂಕ್ ಯು ಎಲ್ಲ ಹೆಣ್ಮಕ್ಳಿಗೆ ಥ್ಯಾಂಕ್ ಯು. ಥ್ಯಾಂಕ್ ಯು. ಎಲ್ಲ ಒಂದೇ ತಗೊಂಡ್ರು. ಥ್ಯಾಂಕ್ ಯು. ಥ್ಯಾಂಕ್ ಯು. ಗಣೇಶ್ ಸರ್ ಅವರ ಅಭಿಮಾನಿಗಳೆಲ್ಲ ಬಂದಿದ್ದಾರೆ. ದಯವಿಟ್ಟು ಎಲ್ಲರೂ ಒಟ್ಟಿಗೆ ರೆಸ್ಟ್ ಮಾಡಬೇಡಿ, 1 ನಿಮಿಷ. ಗಿರಿಬಾಬು ಸರ್ ರೆಕಾರ್ಡ್ ಮಾಡ್ತಿದ್ದೀನ. ಪೀಪಲ್ ಮೀಡಿಯಾ ಫ್ಯಾಕ್ಟರಿ ವತಿಯಿಂದ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಮುಂದಿನ ಸಿನಿಮಾ ಪಿನಾಕ ನಿಮ್ಮ ಮುಂದೆ ಬರೋದಕ್ಕೆ ತಯಾರಿಯನ್ನ ನಡೆಸ್ತದೆ. ಮೊದಲಿನಿಂದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಹ್ಯಾವ್ ಎ ಗ್ರೇಟ್ ಡೇ. ದಿಸ್ ಇಸ್ ಅನುಷಾ ಲಕ್ಕಣ್ಣ ಸೈನಿಂಗ್ ಆಫ್. ಶುಭ ದಿನ. ಜೈ ಹಿಂದ್.